ಒಂದು ಪರಿಪೂರ್ಣ ವ್ಯವಸ್ಥೆಯ ರಹಸ್ಯ ಏನದು? ಒಂದು ದೋಸೆ ಸ್ಥಾನೀಯ ಸರ್ಕಾರಕ್ಕೆ ಏನು ಪಾಠ ಹೇಳ್ಕೊಡ್ಬಹುದು? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಸಾರ್ವಜನಿಕ ಸೇವೆಗಳಲ್ಲಿ ಪರ್ಫೆಕ್ಷನ್ ಸಾಧಿಸೋದು ಹೇಗೆ ಅನ್ನೋ ಪ್ರಶ್ನೆಗೆ ಇದ್ರಲ್ಲಿ ಉತ್ತರ ಇದೆ. ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಮಾತಾಡೋಣ. ಗ್ರಾಮ ಪಂಚಾಯಿತಿ ಮುಖಂಡರಿಗೆ ಇದು ದೊಡ್ಡ ಸವಾಲಲ್ವಾ? ಪ್ರತಿ ಸಲನೂ ಒಂದೇ ಒಂದು ತಪ್ಪು ಕೂಡ ಆಗ್ದೇ ಇರೋ ಹಾಗೆ ಜನರಿಗೆ ಪರ್ಫೆಕ್ಟಾಗಿ ಸೇವೆ ಕೊಡೋದು ಹೇಗೆ ಸಾಧ್ಯ? ಹಾಗಾದ್ರೆ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಬಿಸಿ ಬಿಸಿಯಾದ ಗರಿಗರಿಯಾದ ಮಸಾಲೆ ದೋಸೆಯಲ್ಲಿ ಅಡಗಿದೆ ಅಂದ್ರೆ ನಂಬ್ತೀರಾ? ಹೌದು, ನೀವು ಕೇಳ್ತಾ ಇರೋದು ಸರಿ. ಒಂದು ತುಂಬಾನೇ ಕಾಂಪ್ಲೆಕ್ಸ್ ಆದ ಮ್ಯಾನೇಜ್ಮೆಂಟ್ ಥಿಯರಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ದೋಸೆ ಉದಾಹರಣೆ ತಗೊಳ್ಳೋಣ. ಸರಿ, ಹಾಗಾದ್ರೆ ಆ ಪರಿಪೂರ್ಣ ದೋಸೆಯ ಸೀಕ್ರೆಟ್ ಏನು ಅಂತ ನೋಡೋಣ ಬನ್ನಿ. ಒಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಸುರೇಶ್ ಮತ್ತೆ ಮೇಘ ಅವರ ರೆಸ್ಟೋರೆಂಟ್ ಕಥೆಯನ್ನ ಕೇಳೋಣ. ಇವರೇ ನೋಡಿ ಸುರೇಶ್ ಮತ್ತು ಮೇಘ. ಚಿಂತಾಮಣಿಯಲ್ಲಿ ಇವ್ರದೊಂದು ಫೇಮಸ್ ಹೋಟೆಲ್ ಇದೆ. ಯಾಕಿಷ್ಟು ಫೇಮಸ್ ಅಂದ್ರೆ ಒಂದೇ ಕಾರಣ, ಇವ್ರು ಮಾಡೋ ದೋಸೆ ಪ್ರತಿ ಸಲನೂ ಪರ್ಫೆಕ್ಟ್ ಆಗಿರುತ್ತೆ. ಈ ಕನ್ಸಿಸ್ಟೆನ್ಸಿ, ಈ ಕ್ವಾಲಿಟಿ, ಇದ್ರ ಹಿಂದಿರೋ ರಹಸ್ಯವಾದ್ರೂ ಏನು? ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಕೆಲಸದ ಹಂಚಿಕೆ. ಮೇಘ ಅವರಿಗೆ ದೋಸೆ ಹಿಟ್ಟಿನ ಮ್ಯಾಜಿಕಲ್ ರೇಷಿಯೋ ಗೊತ್ತು. ಅಂದ್ರೆ ಅಕ್ಕಿ, ಬೇಳೆ, ನೀರು, ಉಪ್ಪು ಎಲ್ಲವೂ ಪಕ್ಕಾ ಅಳತೆಯಲ್ಲಿರ್ಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಆಗೋ ಹಾಗಿಲ್ಲ. ಇನ್ನು ಸುರೇಶ್ ಅವರಿಗೆ ದೋಸೆ ಮಾಡೋ ಕಲೆನೇ ಗೊತ್ತು. ಕಾವಲಿ ಎಷ್ಟು ಬಿಸಿಯಾಗಿರ್ಬೇಕು, ಹಿಟ್ಟನ್ನ ಹೇಗೆ ಹರಡಬೇಕು ಅನ್ನೋದ್ರಲ್ಲಿ ಅವರು ಎಕ್ಸ್ಪರ್ಟ್. ಅವರ ಯಶಸ್ಸಿನ ಸೀಕ್ರೆಟ್ ಇಲ್ಲಿದೆ ನೋಡಿ, ಈ ಫ್ಲೋ ಚಾರ್ಟ್ನಲ್ಲಿ. ಅಕ್ಕಿ ನೆನೆ ಹಾಕೋದ್ರಿಂದ ಶುರುವಾಗಿ ದೋಸೆನ ತಟ್ಟೆಗೆ ಬಡಿಸೋವರೆಗೂ ಪ್ರತಿಯೊಂದು ಸ್ಟೆಪ್ ಕೂಡ ನಿಖರವಾಗಿ ಡಿಫೈನ್ ಆಗಿದೆ. ಇದೇ ಕಾರಣಕ್ಕೆ ಈ ಸ್ಟ್ಯಾಂಡರ್ಡ್ ಮತ್ತೆ ಮಾಡಬಹುದಾದ ಪ್ರಾಸೆಸ್ನಿಂದಾಗಿ ಪ್ರತಿ ಸಲಾನೂ ಒಂದೇ ತರಹದ ಅದ್ಭುತ ರಿಸಲ್ಟ್ ಸಿಗುತ್ತೆ. ಸರಿ, ಈ ದೋಸೆ ಕಥೆ ಮೂಲಕ ನಾವು ತಿಳ್ಕೊಳ್ತಾ ಇರೋ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ನ ಹೆಸರೇ 6 ಸಿಗ್ಮಾ. ಹಾಗಾದ್ರೆ ಏನಿದು 6 ಸಿಗ್ಮಾ? ಬನ್ನಿ ನೋಡೋಣ. 6 ಸಿಗ್ಮಾ ಅನ್ನೋದು ಒಂದು ಪವರ್ಫುಲ್ ಮ್ಯಾನೇಜ್ಮೆಂಟ್ ಟೂಲ್. ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದೇ ಕೆಲಸವನ್ನ ತಪ್ಪುಗಳೇ ಇಲ್ಲದೆ ಹಾಗೆ ಅಂದ್ರೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಮಾಡೋಕೆ ಬೇಕಾದ ಪ್ರಾಸೆಸ್ ಅನ್ನ ಇದು ಕೊಡುತ್ತೆ. ನಮ್ಮ ದೋಸೆ ಉದಾಹರಣೆ ಥರಾನೇ ಪ್ರತಿ ಸಲನೂ ಬೆಸ್ಟ್ ರಿಸಲ್ಟ್ ಪಡೆಯೋದೇ ಇದರ ಗುರಿ. 6 ಸಿಗ್ಮಾ ಟಾರ್ಗೆಟ್ ಮಾಡೋ ಕ್ವಾಲಿಟಿ ಲೆವೆಲ್ ಎಷ್ಟಿದೆ ಗೊತ್ತಾ? ಊಹೆ ಮಾಡೋಕ್ಕಾಗತ್ತಾ? 10 ಲಕ್ಷ ಅವಕಾಶಗಳಲ್ಲಿ ಅಂದ್ರೆ 10 ಲಕ್ಷ ದೋಸೆ ಮಾಡಿದ್ರೆ ಅದರಲ್ಲಿ ಕೇವಲ 3.4 ದೋಸೆ ಮಾತ್ರ ಸರಿ ಇರಲ್ಲ. ಅಂದ್ರೆ 99.99966% ಅಷ್ಟು ನಿಖರತೆ. ನಂಬೋಕೆ ಕಷ್ಟ ಅಲ್ವಾ? ಇದೇ 6 ಸಿಗ್ಮಾದ ಗೋಲ್. 6 ಸಿಗ್ಮಾನ ಅಳವಡಿಸೋಕೆ 3 ಮೇನ್ ಸ್ಟೆಪ್ಸ್ ಇವೆ. ಫಸ್ಟ್, ಪ್ರಾಸೆಸ್ನ ಪ್ರತಿ ಸ್ಟೆಪ್ ಅನ್ನು ಡಿಫೈನ್ ಮಾಡಿ ಮೆಷರ್ ಮಾಡಬೇಕು. ನೆಕ್ಸ್ಟ್, ರಿಸಲ್ಟ್ ಮೇಲೆ ಎಫೆಕ್ಟ್ ಮಾಡೋ ಸ್ಟೆಪ್ಸ್ ಯಾವುದು ಅಂತ ಕಂಡುಹಿಡಿಬೇಕು. ಕೊನೆಗೆ ತಪ್ಪುಗಳನ್ನ ಪೂರ್ತಿಯಾಗಿ ತೆಗೆದುಹಾಕಿ ಪರ್ಫೆಕ್ಟ್ ರಿಸಲ್ಟ್ ಬರೋ ಹಾಗೆ ಆ ಸ್ಟೆಪ್ಸ್ಗಳನ್ನ ರೀಡಿಫೈನ್ ಮಾಡಬೇಕು. ಓಕೆ, ಈಗ 6 ಸಿಗ್ಮಾಗೆ ಸಪೋರ್ಟ್ ಮಾಡೋ ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಅದರ ಹೆಸರು ಲೀನ್. ಇದು ಎಫಿಷಿಯನ್ಸಿ ಅಂದ್ರೆ ದಕ್ಷತೆ ಮೇಲೆ ಫೋಕಸ್ ಮಾಡುತ್ತೆ. ಲೀನ್ ಅಂದ್ರೆ ವೇಸ್ಟ್ ಅಥವಾ ತ್ಯಾಜ್ಯವನ್ನ ತೆಗೆದುಹಾಕೋ ಒಂದು ಸಿಸ್ಟಮ್ಯಾಟಿಕ್ ಮೆಥಡ್. ಇಲ್ಲಿ ವೇಸ್ಟ್ ಅಂದ್ರೆ ಕಸ ಅಲ್ಲ, ಬದಲಿಗೆ ಒಂದು ಪ್ರೋಸೆಸ್ನಲ್ಲಿ ಯಾವುದೇ ವ್ಯಾಲ್ಯೂ ಸೇರಿಸದೇ ಇರೋ ಅನಾವಶ್ಯಕ ಕೆಲಸ ಅಥವಾ ಹಂತ. ಈ ಚಿತ್ರ ನೋಡಿ ಎಲ್ಲಾನೂ ಕ್ಲಿಯರ್ ಆಗಿ ಹೇಳುತ್ತೆ. ಲೀನ್ ಅನ್ನೋದು ಸ್ಪೀಡ್ ತಂದ್ರೆ, 6 ಸಿಗ್ಮಾ ಕ್ವಾಲಿಟಿ ತರುತ್ತೆ. ಇವೆರಡನ್ನೂ ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಗೋದು ಸ್ಪೀಡಾದ, ಇನ್ನೂ ಬೆಟರ್ ಆದ ಒಂದು ಪ್ರಾಸೆಸ್. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಇದನ್ನೆಲ್ಲ ನಮ್ಮ ಪಂಚಾಯಿತಿ ಸೇವೆಗಳನ್ನ ಸುಧಾರಿಸೋಕೆ ಹೇಗ್ ಬಳಸ್ಬೋದು ಅಂತ ಈಗ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋ ಹಳೆಯ ವಿಧಾನ. ಮೊದಲು ಪಂಚಾಯಿತಿ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಫಿಸಿಕಲ್ ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು, ಅದನ್ನ ತುಂಬಬೇಕು, ಅದಕ್ಕೆ ಡಾಕ್ಟರ್ ಹತ್ರ ಸೈನ್ ಹಾಕಿಸ್ಬೇಕು, ಮತ್ತೆ ಆಫೀಸಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಕೆಲವು ದಿನ ಬಿಟ್ಟು ಸರ್ಟಿಫಿಕೇಟ್ ತರೋಕೆ ಮತ್ತೊಮ್ಮೆ ಹೋಗ್ಬೇಕು. ಅಬ್ಬಾ, ಜನರಿಗೆ ಇದೆಷ್ಟು ಸುಸ್ತು, ಎಷ್ಟು ಟೈಮ್ ವೇಸ್ಟ್ ಅಲ್ವಾ? ಈಗ ಹೊಸ ವಿಧಾನ ನೋಡಿ. ಆನ್ಲೈನ್ನಲ್ಲೇ ಅಪ್ಲೈ ಮಾಡೋದು, ಆನ್ಲೈನ್ನಲ್ಲೇ ಸರ್ಟಿಫಿಕೇಟ್ ಪಡೆಯೋದು. ಎಷ್ಟು ಸಿಂಪಲ್! ಇಲ್ಲಿ ಲೀನ್ ಪ್ರಿನ್ಸಿಪಲ್ ಬಳಸಿ ಆ ಎಲ್ಲಾ ಅನಾವಶ್ಯಕ ಅಲೆದಾಟ, ಕಾಯೋದು ಎಲ್ಲವನ್ನೂ ತೆಗೆದುಹಾಕಲಾಗಿದೆ. ಈ ಪ್ರಿನ್ಸಿಪಲ್ಸ್ ನಿಜ ಜೀವನದಲ್ಲಿ ಹೇಗೆ ವರ್ಕ್ ಆಗತ್ತೆ ಅನ್ನೋದಕ್ಕೆ ಒಂದು ಪವರ್ಫುಲ್ ಉದಾಹರಣೆ ಇದೆ. ಅದುವೇ ಮುಂಬೈನ ಡಬ್ಬಾವಾಲಾಗಳು. ಡಬ್ಬಾವಾಲಾಗಳ ನಿಖರತೆ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 60 ಲಕ್ಷ ಊಟದ ಡಬ್ಬಿಗಳನ್ನ ಡೆಲಿವರಿ ಮಾಡಿದ್ರೆ ಅದ್ರಲ್ಲಾಗೋ ತಪ್ಪು ಕೇವಲ 1. ಇದು 6 ಸಿಗ್ಮಾ ಲೆವೆಲ್ ಕ್ವಾಲಿಟಿಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಇವರು ಈ ಪರ್ಫೆಕ್ಷನ್ ಅನ್ನ ಹೇಗೆ ಸಾಧಿಸ್ತಾರೆ?
ಇಲ್ಲಿ ಯಾವುದೇ ಹೈಟೆಕ್ ಟೆಕ್ನಾಲಜಿ ಇಲ್ಲ. ಇರೋದು ಸಿಂಪಲ್ ಆದ್ರೆ ತುಂಬಾನೇ ಆರ್ಗನೈಸ್ಡ್ ಆದ ಒಂದು ಪ್ರಾಸೆಸ್. ಊಟದ ಡಬ್ಬಿ ತಗೊಳಕ್ಕೆ ಒಂದು ಫಿಕ್ಸ್ಡ್ ಟೈಮ್, ಅದನ್ನ ಸಾರ್ಟ್ ಮಾಡಕ್ಕೆ ಒಂದು ಸಿಂಪಲ್ ಕಲರ್ ಕೋಡಿಂಗ್ ಸಿಸ್ಟಮ್, ದೂರಕ್ಕೆ ತಗೊಂಡು ಹೋಗೋಕೆ ನಂಬಿಕಸ್ಥ ಟ್ರೈನ್ ಸಾರಿಗೆ, ಮತ್ತೆ ಪ್ರತಿ ಸ್ಟೇಷನ್ನಲ್ಲೂ ಪಕ್ಕಾ ಸಾರ್ಟಿಂಗ್. ಸುಮಾರು 200 ವರ್ಷಗಳಿಂದ ಪರ್ಫೆಕ್ಟ್ ಆಗ್ತಾ ಬಂದಿರೋ ಈ ಪ್ರಾಸೆಸ್ಸೇ ಅವರ ಯಶಸ್ಸಿನ ಸೀಕ್ರೆಟ್. ಈ ಎಲ್ಲಾ ಉದಾಹರಣೆಗಳಿಂದ ಈ ಸಿಸ್ಟಂನಲ್ಲಿ ನಮ್ಮೆಲ್ಲರ ಪಾತ್ರವೇನು ಅನ್ನೋದ್ರ ಕಡೆ ಗಮನ ಕೊಡೋಣ. ಒಂದು ವಿಷಯ ಸ್ಪಷ್ಟ, ಟೆಕ್ನಾಲಜಿ ಅನ್ನೋದು ಕೇವಲ ಒಂದು ಟೂಲ್, ಆದ್ರೆ ಆ ಪ್ರಾಸೆಸ್ ಅನ್ನ ನಡೆಸೋದು ಜನ. ಒಂದು ಸಿಸ್ಟಮ್ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕಂದ್ರೆ ಅದಕ್ಕೆ ಸರಿಯಾದ ನಾಯಕತ್ವ ಬೇಕೇ ಬೇಕು. ಆ ಜವಾಬ್ದಾರಿ ನಾಯಕರ ಮೇಲಿದೆ. ಹಾಗಾದ್ರೆ ಕೊನೆಯದಾಗಿ ಪ್ರತಿಯೊಬ್ರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು: ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ನಾವು ಮಾಡ್ತಿರೋ ಕೆಲ್ಸ ನಿಜವಾಗ್ಲೂ ಒಂದು ಅರ್ಥಪೂರ್ಣ ಕೊಡುಗೆ ನೀಡ್ತಾ ಇದೆಯಾ? ಈ ಬಗ್ಗೆ ಯೋಚನೆ ಮಾಡ್ಬೇಕಿದೆ.